ಉಪ್ಪಿಟ್ಟು ತಿನ್ಕೊಂಡು ಸಾಯಂಕಾಲ ಏನಾದ್ರು ಅಡುಗೆ ಮಾಡ್ಕೊಬೇಕು. ಹೂವು ತರಕಾರಿ ಎಲ್ಲ ಥರದ್ದು ಹಾಕೋದಷ್ಟೆ. ರಾತ್ರಿ ಊಟಕ್ಕೆ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಇಲ್ಲಂತೂ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶನಿವಾರ ನನ್ನ ಡೇ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ತಿಂಡಿಗೆ ಇವತ್ತೇನು ಮಾಡ್ಕೊಂಡಿಲ್ಲ, ಗೊಜ್ಜೆ ಇತ್ತು, ಚಿತ್ರಾನ್ನ ಗೊಜ್ಜು. ಸೊ ನೋಡಿ, ಚಿತ್ರಾನ್ನ ಕಲಸಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ನಮ್ಮ ಜೂಜುಗೆ ಮೊಸರನ್ನ ಇಟ್ಟಿದ್ದೀನಿ. ಆ ಮೊಸರನ್ನ ಹಾಕ್ಬೇಕು ಅವಳಿಗೆ. ಸೊ ಯಾವಾಗಲೂ ಪೆಡಗ್ರಿ ತಿಂತಾ ಇರ್ತಾಳಲ್ಲ, ಸೊ ಇವತ್ತು ಮೊಸರನ್ನ. ಎಲ್ಲಮ್ಮ ಸೂಜು ಎಲ್ಲ. ಸೊ ಇವತ್ತು ಇವಳಿಗೆ ಮೊಸರನ್ನ ತಿನ್ನಮ್ಮ. ಸೊ ಟಿಫನ್ ಎಲ್ಲ ತಿಂದಾದಮೇಲೆ ತರಕಾರಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಟಿಫನ್ ತಿಂದ್ಕೊಂಡು ಇವಾಗ ಒಂದು 9:15 ಆಗಿದೆ. ಒಂದು 10 ಗಂಟೆಗೆ ಹೋದರೆ ಎಲ್ಲ ಅಂಗಡಿಗಳು ತೆಗೆದಿರುತ್ತೆ, ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೇಗ ಟಿಫನ್ ಮುಗಿಸ್ಕೊತೀನಿ. ಸೊ ಇವಾಗ ತರಕಾರಿ ತರಕ್ಕೆ ಹೋಗ್ತಾಯಿದ್ದೀನಿ. ಬಸ್ ಸಿಕ್ತು, ಡೈರೆಕ್ಟ್ ಬಸ್ಸು. ಸೊ ಹೋಗಿ ಅಲ್ಲಿ ತರಕಾರಿ ತೊಗೊಂಡು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ನೋಡಿಕೊಂಡು ತೊಗೊಂಬರ್ತೀನಿ. ಇವಾಗ ಇಲ್ಲಿ ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ಬೇಕಾಗಿರೋದೆಲ್ಲ. ಇಲ್ಲೇ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಬೇಕು, ಡೈರೆಕ್ಟ್ ಬಸ್ ಸಿಕ್ಕಿದ ತಕ್ಷಣ ಹೊರಡಬೇಕು. ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀನಿ. ಇಲ್ಲಿ ಫ್ರಿಡ್ಜ್ ಕ್ಲೀನಿಂಗ್ ಮಾಡ್ಕೊತಾವ್ರೆ, ಹಂಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗೈತೆ ಗಬ್ಬಾಗಿ. ಇಲ್ಲಂತೂ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡವ್ರೆ. ಏನು ಇದಾಕ್ಬಿಟ್ಟು ವಿಮ್ ಲಿಕ್ವಿಡ್ ಹಾಕ್ಬಿಟ್ಟಲ್ವ ಕ್ಲೀನ್ ಮಾಡಿರೋದು, ವಿಮ್ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡವ್ರೆ. ಆ ಕಡೆ ನಾನು ಕೊತ್ತಂಬರಿನೂ ಇದು ಬಿಡಿಸ್ಕೊತೈತೆ, ಅದೆಲ್ಲ ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ಇಡೋದು. ಕ್ಲೀನ್ ಮಾಡೋದು ಏನು ಪುಂಜಿಯಲ್ಲಿ. ಹಾಂ, ಇವಾಗ ಹೂವುಗಳನ್ನೆಲ್ಲ ಒಂದು ಬಾಕ್ಸಿಗೆ ಹಾಕೋತಾ ಇರೋದು. ಹೂವು ತರಕಾರಿ ಎಲ್ಲ ಥರದ್ದು ಹಾಕೋದಷ್ಟೆ. ಒಟ್ನಲ್ಲಿ ಬಾಕ್ಸಲ್ಲಿ ನೀರು ಇಳಿಬಾರ್ದಷ್ಟೆ, ಅದಕ್ಕೆ. ಇವಳು ಬೇರೆ ನೋಡಿ, ಇದು ಬಾಟಲ್ ಸಪ್ರೇಷನ್ದು. ಇದು ಈ ಥರ ಇರುತ್ತಲ್ಲ, ಇದು ಹಿಂಗೆ ಫಿಕ್ಸ್ ಮಾಡೋದಷ್ಟೇ. ಟೈಟ್ ಇರುತ್ತೆ, ನೋಡ್ಕೊಂಡು ಫಿಕ್ಸ್ ಮಾಡಿ. ಕ್ಲೀನಾಗಿ ಈ ಥರ ಕಾಣಿಸುತ್ತೆ, ಈ ಥರ. ಸೊ ಫೈನಲಿ ಟೈಮ್ 2 ಗಂಟೆ. ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಇದ್ರಲ್ಲಿ ಬರೀ ಫುಲ್ಲು ಏನೇನೋ ಮಿಕ್ಸ್ ಆಗಿತ್ತು. ಇವಾಗ ಬರೀ ಇಲ್ಲಿ ಎಷ್ಟು ಬೇಕೋ ಕಾಳುಗಳು ಮೇನ್ ಅದನ್ನು ಮಾತ್ರ ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ಈ ಕಡೆ ಎಲ್ಲ ಬಾಕ್ಸ್ ಹಂಗೆ ಖಾಲಿ ಇದೆ, ಎಲ್ಲ ಫುಲ್ ತೆಗೆದುಬಿಟ್ಟಿದ್ದೀವಿ. ಇದು ಅಟ್ಲೀಸ್ಟ್ ಕ್ಲೀನ್ ಆಗೈತೆ. ಕೆಳಗಡೆ ಫಸ್ಟು ಸ್ಟೆಪ್ಪಲ್ಲಿ ಹೂವು ಇಟ್ಕೊಂಡಿರೋದು. ಇಲ್ಲಿ ಫುಲ್ಲು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಬೆಂಡೆಕಾಯಿ, ಇದು ಬಟಾಣಿ. ಕೆಳಗಡೆ ಎಲ್ಲ ಫುಲ್ಲು ತರಕಾರಿ ಇಟ್ಟಿರೋದು. ಸೊ ಎಲ್ಲ ಕ್ಲೀನಾಗಿ ಇದೆ ನೋಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ಟೊಮ್ಯಾಟೊ ಹಾಗೆ ಹಾಕಿಲ್ಲ, ಈ ಥರ ಜಿಪ್ಲಾಕ್ ಕವರ್ಸಲ್ಲಿ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಈ ಕಡೆ ಆಯಿತು ನೋಡಿ. ಸೊ
ಸೊ ಇವಾಗ ಕ್ಲೀನಾಗೆ ಇದೆ. ನೋಡಬೇಕು, ಬೇರೆ ಬಾಕ್ಸಸ್ಸು ಸ್ವಲ್ಪ ದೊಡ್ಡದು ಯಾವ್ದಾದ್ರು ತರಿಸ್ಬಿಟ್ಟು ಇಡಬೇಕು. ಆ್ಯಂಡ್ ಈ ಕಡೆ ಎಲ್ಲ ಈ ಬಾಕ್ಸಸ್ ಎಲ್ಲ ಅರೇಂಜ್ ಮಾಡಿರೋದೆಲ್ಲ ಪೌಡರ್ಸ್ ಎಲ್ಲ ಇಟ್ಟಿರೋದು ನೋಡಿ. ಆ್ಯಂಡ್ ಈ ಕಡೆ ಕೆಳಗಡೆ ಬಂತು ಅಂದರೆ ಹಂಗೆ ಜಸ್ಟ್ ಅರೇಂಜ್ ಮಾಡಿರೋದು. ಆ್ಯಂಡ್ ಇದು ಕೆಲವೆಲ್ಲ ಸಾಸ್ ಬಾಟಲ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿರೋದು. ಸೊ ಅವಾಗ ಕ್ಲೀನಾಗಿ ಹಿಂಗೆ ಎತ್ಕೊಂಡು ಇಡ್ಬೋದು. ಇದು ಸ್ಟಾಪರ್ ಥರ ಇಲ್ಲಿ ಹಾಕಿರೋದು. ಎಷ್ಟು ಬೇಕಾದ್ರೂ ನಾವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು ನೋಡಿ. ಚಿಕ್ಕದು ದೊಡ್ಡದು ಮಾಡಿಬಿಟ್ಟು ಇಟ್ಕೋಬೋದು. ಸೊ ಓಕೆ, ಇದಿಷ್ಟು ಹಿಂಗೆ ಅರೇಂಜ್ ಆಗಿದೆ ಫ್ರಿಜ್ಜು. ಇವಾಗ ಅಟ್ಲೀಸ್ಟ್ ಸ್ವಲ್ಪ ನೋಡೋ ಥರನಾರು ಐತೆ. ಸೊ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಸೊ ಇದೇ ಥರ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಸುಮ್ಮನೆ ಹಂಗೆ ಕವರ್ಗಳಲ್ಲಿ ಇಟ್ಬಿಟ್ರೆ ಎಲ್ಲ ಒಂಥರ ಮೆಸ್ಸಪ್ ಆಗಿರುತ್ತೆ. ಸೊ ಇದಂದರೆ ನಮ್ಗೆ ಬೇಕಾಗಿದ್ದನ್ನು ಎತ್ಕೊಂಡು ಹಾಗೆ ರೀಅರೇಂಜ್ ಮಾಡ್ಕೋಬೋದು, ಕ್ಲೀನಾಗಿರುತ್ತೆ. ಸೊ ನೋಡಿ, ಇವಾಗ ಫ್ರಿಜ್ಜೆಲ್ಲ ಕ್ಲೀನ್ ಆಯ್ತಲ್ಲ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೈಸ್ ಇತ್ತು, ತಿನ್ಕೊತವ್ರೆ. ಮೊಸರಿತ್ತು, ಗೊಜ್ಜೆಲ್ಲ ಇತ್ತು. ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಅಂದ್ಬಿಟ್ಟು ಬನ್ಸಿರೋದಲ್ಲಿ ಹುರ್ಕೊತಾ ಇದ್ದೀನಿ. ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ಇದಿಷ್ಟು. ಅಷ್ಟರಲ್ಲಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಟೊಮೊಟೊ ಹಾಕ್ಕೋಬೋದು. ಸಿಂಪಲ್ಲಾಗಿ ಬೇಗ ಆಗೋದಂದರೆ ಉಪ್ಪಿಟ್ಟೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಕೋತಾ ಇರೋದು. ಬೇರೆ ಎಲ್ಲ ಅಂತಂದರೆ ಪ್ರೊಸೀಜರ್ ಜಾಸ್ತಿ ಅಂತಂದ್ಬಿಟ್ಟು ಕ್ವಿಕ್ಕಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು ಅಂತ. ಇವಾಗ ಇದಕ್ಕೆ ಸ್ವಲ್ಪ ರವೆ ಹಾಕಿದ್ದೀನಿ. ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ. ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನನಗಿಷ್ಟ, ಅದಕ್ಕೋಸ್ಕರ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದೊಂದ್ಸಲಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ತೆಳ್ಳಕ್ಕಿರೋದೇ ಇಷ್ಟ ನನಗೆ. ಇವಾಗ ಇದು ಸ್ವಲ್ಪ ಮುಚ್ಚಿಬಿಡ್ತೀನಿ, ಹಬೇಲಿ ಇದಾಗಲಿ ಒಂದೆರಡು ನಿಮಿಷ. ಆಮೇಲೆ ತೆಗೆದ್ರೆ ಸ್ವಲ್ಪ ಚೆನ್ನಾಗಾಗಿರುತ್ತೆ, ಅದಕ್ಕೋಸ್ಕರ. ಸೊ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪಿಟ್ಟು ತಿನ್ಕೊಂಡು ಸಾಯಂಕಾಲ ಏನಾದ್ರು ಅಡುಗೆ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ, ಕ್ಲೀನೆಲ್ಲ ಮಾಡಿದ್ದೀವಲ್ಲ. ಸೊ ರೆಸ್ಟ್ ಮಾಡಿ ಆಮೇಲೆ ಏನು ರೆಡಿ ಮಾಡ್ಕೋತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ರಾತ್ರಿ ಊಟಕ್ಕೆ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ನೋಡಿ. ಇದು ಹುರುಳಿಕಾಳು ನೆನೆಸಿಲ್ಲ, ಹಾಗೆ ಹಸಿ ಹುರುಳಿಕಾಳು ಹಾಕ್ಕೊಂಡು ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಇದನ್ನೊಂದು ಸ್ವಲ್ಪ ಹುರ್ಕೊತೀನಿ. ಆ್ಯಂಡ್ ಸಾಂಬಾರು ಹೆಂಗೆ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ ಹುರುಳಿಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ನಮಗದು ಘಮ ಬರುತ್ತಲ್ಲ, ಅದು ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ತೊಳ್ಕೊಬೇಕು. ಇದು ಫಸ್ಟು ಮಾಡೋಕ್ಕಿಂತ ಮುಂಚೆ ಕಲ್ಲುಗಳಿರುತ್ತೆ ಸೇಮ್ ಇದೇ ಥರ ಕಲರೇ. ಸೊ ಅದನ್ನು ನೋಡಿಕೊಂಡು ಫಸ್ಟು ಎಲ್ಲ ಕೇರ್ಕೊಂಡು ಆಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ಇದ್ರ ಜೊತೆ ಒಂದು 3 ಆಲೂಗಡ್ಡೆ ಮತ್ತು ಉದ್ದ ಬದನೆಕಾಯಿ, ಅದು ನೀರೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇದು ರುಬ್ಬಕ್ಕೆ ಕಾಯಿ, ಟೊಮೆಟೊ, ಇದು 1.5 ಟೊಮೆಟೊ ಐತೆ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಮತ್ತು ಸಾಸಿವೆ, ಇದು 1-2 ಸ್ಪೂನ್ ಸಾಂಬಾರು ಪೌಡರು. ಇದು ಒಗ್ಗರಣೆಗೆ ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ.
ಇವಾಗ ಇದಕ್ಕೆ ರುಬ್ಬೋ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆ ಹಂಗೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ರುಬ್ಕೊಳೋದು. ಇವಾಗ ಇದು ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ. ಇವಾಗ ಒಗ್ಗರಣೆ ಹಾಕ್ಕೊಂಬಿಡೋದು. ಇವಾಗ ಇದಕ್ಕೊಂದು ಸ್ವಲ್ಪ ಸಾಸಿವೆ ಸಿಡಿಬೇಕು ನೋಡಿ. ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು. ಇದು 1 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಟೋಟಲ್ 3 ಟೊಮೆಟೊ ತೊಗೊಂಡಿರೋದು. ರುಬ್ಬಕ್ಕೆ 1 ಟೊಮೆಟೊ ಮತ್ತು ಇದು ಒಗ್ಗರಣೆಗೆ 1 ಟೊಮೆಟೊ ಹಾಕ್ಕೊಂಡಿರೋದು. ಇವಾಗ ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಕಾಳು ಹುರಿದಿರೋದು ತೊಳೆದ್ಬಿಟ್ಟಾರು ಹಾಕ್ಕೋಬೋದು, ಇಲ್ಲ ಹಾಗೇನಾರು ಹಾಕ್ಕೋಬೋದು. ಬಿಕಾಸ್ ಏನಕ್ಕಂದರೆ ಧೂಳು ಕಲ್ಲೆಲ್ಲ ತೆಗೆದಿರ್ತೀವಲ್ಲ, ಅದೇನೂ ಆಗೋದಿಲ್ಲ. ಇದೊಂದು ಸಲ ಬಾಡಿಸ್ಕೋಬೇಕು. ಇವಾಗ ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಬೇಕು. ಇವಾಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಇವಾಗಲೇ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊತೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಬೋದು. ಇವಾಗ ಉಪ್ಪು ಹಾಕ್ಕೊಂಡಾದಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಪೇಸ್ಟ್ನ ಹಾಕ್ಕೊಬೇಕು. ಇವಾಗ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಸಣ್ಣ ಉರಿಲೇ ಇರಲಿ. ಇವಾಗ ಇದಕ್ಕೆ ಮಿಕ್ಸಿ ಜಾರಲ್ಲೆಲ್ಲ ಮಸಾಲೆ ಏನು ಉಳ್ಕೊಂಡಿರುತ್ತಲ್ಲ ಅದನ್ನು ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೇಕು. ನೀರು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ, ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೋಬೇಕು. ಇಲ್ಲಿವಾಗ ನಾವು ತೆಳ್ಳಗೆ ಮಾಡಿಕೊಂಡು ಅದು ಫುಲ್ ಕೂಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಬೇಕಾದ್ರೆ ನಾವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ತೀನಿ, ಗಟ್ಟಿ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇವಾಗ ಇದು ಏನು ಕುಕ್ಕರ್ ಲಿಡ್ ಮುಚ್ಚಿಬಿಡೋದು. 2 ಅಥವಾ 3 ಕೂಗಿದ್ರೆ ಸಾಕು, ಆಗಿರುತ್ತೆ. ಕುಕ್ಕರ್ ಆರಿದೆಯಾ ನೋಡೋಣ. ಆರಿದೆ. ಕಾಳೆಲ್ಲ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊತೀನಿ. ನೋಡಿ, ಕಾಳು ತರಕಾರಿ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸಾಂಬಾರು ರೆಡಿ. ನೈಟ್ ಊಟಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ಕೊಳೋದು. ಇನ್ನೂ ಟೈಮ್ ಇದೆ, ಆಮೇಲೆ ಹಂಗೆ ಮಾಡ್ಕೊತೀವಿ. ಸಾಂಬಾರು ರೆಡಿ ನೋಡಿ. ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತಾದರೆ ಮಳೆ ಸ್ಟಾರ್ಟ್ ಆಗುತ್ತೆ ಮತ್ತು ಕರೆಂಟ್ ಹೊಟ್ಟೋಗುತ್ತೆ. ಸದ್ಯ ಇನ್ನೂ ಕರೆಂಟ್ ಹೋಗಿಲ್ಲ. ನಂಗೆ ಕರೆಂಟ್ ಹೋಗುತ್ತೆ ಅಂತಲೇ ಬೇಗ ಸಾಂಬಾರು ಮಾಡ್ಕೊಂಡಿದ್ದು, ರುಬ್ಬಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಮಳೆ ಬಂದಿದೆ. ಅಡುಗೆ ಅಂತೂ ಆಯಿತು. ಮಳೆ ಬಂದಮೇಲೆ ವೆದರು ಕೂಡ ಚೆನ್ನಾಗಿದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೀನೇನು ಕಮ್ಮ ಓಡಾಡ್ತಾ ಇದೆಯಾ ಈಚೆ ಸುಜು? ಏಯ್ ಸುಜು, ನಾನು ಹೋಗ್ತೀನಿ ಒಳಗಡೆ. ಇಲ್ಲಿ ಬಾ, ನಾನು ಹೋಗ್ತೀನಿ ಒಳಗಡೆ. ಬಾ ಒಳಗಡೆ. ಯಾವಾಗತ್ತೆ? ಬಾ ಬಂದ್ಬಿಡು ಬೇಗ. ಹಾಕ್ಲಾ ಬಾಗ್ಲು? ಬಾ ಮತ್ತೆ ಬಾ ಒಳಗೆ ಬೇಗ, ಹಾಕ್ತೀನಿ. ಬರ್ಬೇಡ ಅಲ್ಲೇ ಇವಾಗ ನೋಡಿ. ಬಾ ಮತ್ತೆ ಒಳಗೆ ಬಂದ್ಬಿಡು.
ಸುಜು ವಾ ಬಾ ಮತ್ತೆ ಉಳ್ದು ಈ ಥರ ಜೋರೇ ಆಯಿತು ಮಳೆ. ಇವಾಗ ರಾತ್ರಿ ಊಟಕ್ಕೆ ಮುದ್ದೆ ರೆಡಿ ಮಾಡ್ತವ್ರೆ. ಸೊ ನೈಟ್ ಊಟ ರಾಗಿ ಮುದ್ದೆ, ಹುಳಿಕಾಳು ಹುಳಿ ಸಾರು, ನೆಂಚ್ಕೊಳಕ್ಕೆ ನಿಪ್ಪಟ್ಟೈತೆ. ಸೊ ಊಟ ಮಾಡ್ಕೊಳೋದು ಇವಾಗ. ಇದಾಗಿತ್ತು ಇವತ್ತಿನ ಶನಿವಾರದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.